ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಮನ್ಯಾಗ ಶ್ರಾವಣ ಮಾಸಕ್ಕೆ ತಮಗೆ ಹೆಂಗೆ ಬರಿತೀವಿ ಅಂತ ತೋರಿಸ್ಲಿಕತ್ತೀನಿ ಇವತ್ತು ಈ ವ್ಲಾಗ್ನಾಗ. ಸೊ ಅಮ್ಮ ಅಂದ್ರೆ ನಾಳೆ ಶುಕ್ರವಾರದಂದ್ರೆ ಗುರುವಾರ ಬರೆದಿದ್ದಾರೆ. ನಾ ಇದು ಲೇಟ್ ಅಪ್ಲೋಡ್ ಮಾಡ್ಲಿಕತ್ತೀನಿ, ಟೈಮ್ ಸಿಕ್ಕಿರಲಿಲ್ಲ ನನಗೆ. ಸೊ ಅಮ್ಮ ಆಲ್ರೆಡಿ ಮಧ್ಯಾಹ್ನ ತಮಗಿಗೆಲ್ಲ ಜಾಜ ಅದೆಲ್ಲ ಹಚ್ಚಿ ಒಣಗಿಸಿ ಇಟ್ಟಿದ್ದೆ ರೀ. ನಾವು ಆಫೀಸ್ಗೆ ಬಂದ ಮೇಲೆ ಸ್ನಾನ ಮಾಡಿಕೊಂಡು ಬರೆದೆ ತಮಗೆ. ಸೊ ಇಲ್ಲಿ ನಾವು ಸುಣ್ಣ ಮತ್ತು ಇಡ್ಲಿ ತೆಯ್ದಿದ್ದು ಇಡ್ಲಿ ಇರ್ತದಲ್ರಿ, ಅದು ಯೂಸ್ ಮಾಡ್ತೀವಿ. ನಾ ಈ ಸರ್ತಿ ಸ್ವಲ್ಪ ಗೌರಿ ಮುಖ ಬರೆಯೋ ಟೈಮಿಗೆ ಜುಮ್ಕಿಗೆ ಮತ್ತು ನತ್ತಿಗೆ ಕಲರ್ ಪೇಂಟ್ ಯೂಸ್ ಮಾಡಿದ್ದೀನಿ. ಮೊದಲು ನಾನು ಒಂದು ಸ್ವಲ್ಪ ಪೆನ್ಸಿಲ್ಲೇ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀನಿ ರೀ, ಯಾಕಂದ್ರೆ ಕರೆಕ್ಟ್ ಶೇಪ್ನಾಗ ಬರೋಂಗಿಲ್ಲ ಅಂತ. ಸೊ ಬಳಿಲಿಂತ ಮುಖ ರೌಂಡ್ ಮಾಡ್ಕೊಂಡಿರ್ತೀನಿ. ಅದೆಲ್ಲ ಆದಮೇಲೆ ಮೊದಲು ಗೌರಿ ಮುಖಕ್ಕೆ ಕುಂಕುಮ ಅರಿಶಿನ ಹಚ್ಚಿ ಆಮೇಲೆ ಎಲ್ಲ ಡ್ರಾ ಮಾಡ್ಕೋತೀನಿ ರೀ. ಡ್ರಾ ಮಾಡ್ಕೊಂಡು ಆದ್ಮೇಲೆ ಫೈನಲಾಗಿ ಗೌರಿ ಮುಖ ಇಳಿಸ್ಕೋತೀನಿ ನಾ. ಸೊ ಕಣ್ಣಿಗೆ ಐಬ್ರೋಕ್ಕೆ ಅದೆಲ್ಲ ಇಡ್ಲಿ ಕಲರ್ ಯೂಸ್ ಮಾಡಿವ್ರಿ ನಾವಿಲ್ಲಿ. ಸೊ ನತ್ತಿಗೆ ಜುಮ್ಕಿಗೆ ಕ್ರೀನ ರೆಡ್ ಪೇಂಟ್ ಯೂಸ್ ಮಾಡೀನಿ ನಾ. ಸೊ ಏನೋ ಖುಷಿ, ಶ್ರಾವಣ ಮಾಸ ಬಂದ್ರೆ ಈ ಥರ ಎಲ್ಲ ಮಾಡಬೇಕಲ್ಲ ಅಂತ ಫುಲ್ ಎಲ್ಲರೂ ಮನ್ಯಾಗ ಬ್ಯುಸಿ ಆಗಿಬಿಟ್ಟಿರ್ತೀವಿ ರೀ. ಒಬ್ಬೊಬ್ಬರ ಮನ್ಯಾಗ ಆಲ್ರೆಡಿ ರೆಡಿಮೇಡ್ ತಮಗೆ ತಂದಿರ್ತಾರೆ ರೀ, ಅಂದ್ರೆ ಎಲ್ಲ ಆಲ್ರೆಡಿ ಗೌರಿ ಮುಖ ಚಿತ್ರ ಅದೆಲ್ಲ ಇದ್ದಿದ್ದು. ನಮ್ಮ ಮನ್ಯಾಗ ಹಿಂಗೆ ಕೈಲೇ ಬರೆದಿದ್ದು ಗೌರಿ ಕೂಡ್ಸೋ ಪದ್ಧತಿ ಅಂತ ನಾವು ಪ್ರತಿ ವರ್ಷ ಹೀಗೆ ಮಾಡ್ಕೋತಾ ಬಂದೀವಿ. ಪ್ರತಿ ವರ್ಷ ಇಳಿಸಿರ್ತೀನಿ. ನನಗಾಗಿತ್ತಂದ್ರೆ ನಾ ಇಳಿಸಿರ್ತೀನಿ, ಇಲ್ಲಾಂದ್ರೆ ಅಮ್ಮ ಇಳಿಸಿರ್ತಾರೆ ಗೌರಿ ತಮಗಿದು ಚಿತ್ರ ಎಲ್ಲ. ತಮಗೆ ಮೇಲೆ ಒಂದು ಪ್ಲೇಟ್ ಇಟ್ಟಿರ್ತೀವಿ, ಆ ಪ್ಲೇಟಿಗೆಲ್ಲ ಇಡ್ಲಿ ಕಲರ್ ಹಚ್ಚಿದ್ಲು ಅಮ್ಮ, ಅಂದ್ರೆ ಕೂದಲು ಅಂತ. ಅದ್ರ ಮೇಲೆ ದಂಡು ಇಳಿಸಿದ್ದೆ ಆ ಕಡೆ. ಆಮೇಲೆ ಹಿಂದಿನ ಕಡೆ ಒಂದು ಓಂಕಾರ ಮತ್ತು ಸ್ವಸ್ತಿ ಕೇಳಿಸ್ಕೊಂಡಿದ್ದೆ.